ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಅದು ದೇವಸ್ಥಾನ ದತ್ತಿ ದಾನ ಧರ್ಮ ಅಂತ ದೇವಸ್ಥಾನಕ್ಕೆ ಒಳಗೊಂಡಿತ್ತು. ದತ್ತಿ ದಾನ ಇಲಾಖೆ ಇದೆಲ್ಲ ಅದಕ್ಕೆ ಒಳಗೊಂಡಿತ್ತು. ಅಲ್ಲಿ ಒಬ್ಬರು ನೇಮಕ ಮಾಡಿದ್ರು, ಡಿ ದರ್ಜನಿಯವರು. ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ದೇವಸ್ಥಾನದ ಬರ್ತಕ್ಕಂಥ ಭಕ್ತರನ್ನ ಒಳಬಿಡೋದು, ಕ್ಯೂ ಪ್ರಕಾರವಾಗಿ ಒಳಬಿಡೋದು. ಅವ ಏನ್ ಹೇಳ್ತಂತ ಬಂದ ತಕ್ಷಣ ಕ್ಯೂ ಹಚ್ಚ್ರಿ, ಚಪ್ಪಲಿ ಬಿಡ್ರಿ, ಒಳಗೆ ಹೋಗ್ರಿ, ಕ್ಯೂ ಹಚ್ಚ್ರಿ, ಚಪ್ಪಲಿ ಬಿಡ್ರಿ, ಒಳಗೆ ಹೋಗ್ರಿ ಅಂತ ಬಂದ್ರು. ಆಯ್ತು ಅಂತ ಎಲ್ಲರಿಗೂ ಬಂದ್ರು. ಒಂದ್ ದಿವಸ ಒಬ್ಬರು ಯಜಮಾನ ಮನುಷ್ಯರು ಬಂದ್ರು, ಬಹಳ ಬುದ್ಧಿವಂತರು. ಅವ್ರು ಬಂದು ಏನ್ ಮಾಡಿದ್ರು, ಚಪ್ಪಲಿ ಹಾಕೋ ಬಂದಿಲ್ಲ. ಕ್ಯೂ ಹಚ್ಚ್ರಿ, ಕ್ಯೂ ಹಚ್ಚ್ರ, ಚಪ್ಪಲಿ ಬಿಡ್ರಿ ಆದ್ರೆ ನಾನ್ ಚಪ್ಪಲಿ ಹಾಕೋ ಬಂದಿಲ್ರಿ ಆದ್ರೆ ಏನಿಲ್ರಿ, ಚಪ್ಪಲಿ ಮನೆಗೆ ಹೋಗಿ ಚಪ್ಪಲಿ ಹಾಕೋ ಬಂದು ಚಪ್ಪಲಿ ಬಿಟ್ಟು ಒಳಗೆ ಹೋಗ್ಬೇಕು, ರೂಲ್ಸ್ ಇರೋದು. ಹಂಗಿದೆ. ಅದಕ್ಕಾಗಿ ದಯವಿಟ್ಟು ರೂಲ್ ಮೈಂಡೆಡ್ ಪೀಪಲ್ ಹಿಂಗಿರ್ತಾರೆ. ಬಹಳ ಮಂದಿ ರೂಲ್ ಮೈಂಡೆಡ್ ಪೀಪಲ್ ಇರ್ತಾರಲ್ರಿ, ಹಿಂಗ ಇರ್ತಾರ. ಅವರು ರೈತರಿಗೆ ಒಳ್ಳೇದು ಮಾಡ್ಬೇಕು, ಮಕ್ಕಳಿಗೆ ಒಳ್ಳೇದು ಮಾಡ್ಬೇಕು, ಮಂಜೂರು ಮಾಡಬೇಕು ಅನ್ನೋಂಗಿಲ್ಲ, ಹಿಂಗ ಮಾಡಿರ್ತಾರ. ಅದಕ್ಕಾಗಿ ದಯವಿಟ್ಟು ರೂಲ್ ಮೈಂಡೆಡ್ ಬೇಡ, ಮುಕ್ತವಾಗಿ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಚೆನ್ನಾಗಿ ಇದು ಮಾಡಿ. ಓಕೆ, ಹಾಗೆ ಹೇಳಿ ಬಹಳ ಖುಷಿ ಆಯ್ತು ನಾವು ನಿಮ್ಮೊಂದಿಗೆ ಮಾತಾಡೋಕೆ ಅವಕಾಶ ಕೊಡೋದಕ್ಕಾಗಿ. ಬಹಳ ಅತ್ಯಂತ ಖುಷಿ ಆಯ್ತು ನಮ್ಗೆ. ಅದಕ್ಕೆ ಧನ್ಯವಾದಗಳು ಹೇಳ್ಬೇಕು ನಮ್ಮ ಸರ್ ಅವ್ರಿಗೆ, ತಿಗಡಿ ಸರ್ಗೆ ಧನ್ಯವಾದ ಹೇಳ್ಬೇಕು. ಎಲ್ಲರೂ ಶುಭವಾಗ್ಲಿ. ನಾಳೆ ಬರತಕ್ಕಂಥ ಎಕ್ಸಾಮ್ ಮಾರ್ಚ್ 18ಕ್ಕೆ ಪರೀಕ್ಷೆ ನಡೆಯುತ್ತೆ. ಏಪ್ರಿಲ್ 7ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. ಏಪ್ರಿಲ್ 7 ತಪ್ಪಿದ್ರೆ 10 ರಿಸಲ್ಟ್ ಬರುತ್ತೆ. ನೀವು ಇಲ್ಲಿಂದ ಕೂತ್ಕೊಂತ ಹೇಳ್ಬೇಕು ನಿಮ್ ತಾಯಿಗೆ, ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಅಂತ. ಇಲ್ಲಿಂದ ಕೂಗ್ಬೇಕು, 9 ಗ್ರಾಮಗಳಿಗೆ ಮುಟ್ಟಬೇಕಾದ್ರು ನಿಮ್ಮ ಕೂಗು. ಅಲ್ಲಿ ನಿಮ್ಮ ತಾಯಿ ಕೇಳಿಸ್ಬೇಕು, ನಿಮ್ಮ ತಂದೆ ಕೇಳಿಸ್ಬೇಕು, ನಿಮ್ಮ ಅಜ್ಜನ ಕೇಳಿಸ್ಬೇಕು, ನಿಮ್ಮ ಅಜ್ಜಿ ಕೇಳಿಸ್ಬೇಕು. ನನ್ನ ಮೊಮ್ಮಗ ಇವತ್ತು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಯಾನ ಅಂತ ಹೇಳ್ಬಿಟ್ಟು ಕೇಳಬಹುದು. ಸಕ್ಕರೆ ಹಂಚಿ ಕೂತು ಮನೆಯು ಬೇಡ ಸಕ್ಕರೆ ಹಂಚಿ ಅಂತೀರಲ್ಲ, ಯಾರು ಹೇಳೋಲ್ಲ, ಸಕ್ಕರೆ ಹಂಚ್ತಾರಿಲ್ಲ, ಜೋರ ಹೇಳ್ರಿ. ಗುಡ್. ಎಲ್ಲರೂ ಉತ್ತಮವಾದಂತ ಫಲಿತಾಂಶ ಕೊಡಬೇಕು. ಈ ಶಾಲೆಯ ಫಲಿತಾಂಶ 100%. SLC ರಿಸಲ್ಟ್ ಬಂದ ತಕ್ಷಣ ನಾನು ಫೋನ್ ಮಾಡ್ತೇನೆ ತಿಳಿಸರಿಗೆ. ನಂದು ಫಸ್ಟ್ ಕಾಲ ಇವನಿಗೆ ಇರ್ತದೆ. ಅವತ್ತ SLC ರಿಸಲ್ಟ್ ಬಂದ ತಕ್ಷಣನೇ ಫಸ್ಟ್ ಕಾಲ ತಿಳಿಸರಿಗೆ, ವಾಟ್ ಈಸ್ ಯುವರ್ ಸ್ಕೂಲ್ ರಿಸಲ್ಟ್ ಅಂತ. ಅವ್ರು ನಮಗೆ ಹೇಳ್ತಾರ, ಸರ ಈ ಬಾರಿ ನಮ್ಮ ಶಾಲೆಯ ಫಲಿತಾಂಶ 100% ಆಗಿದೆ ಅಂತ ಹೇಳ್ತಾರ. ನನ್ನ ಖಾತ್ರಿ ಇದೆ. ಆ ರೀತಿಯಾಗಿ ಎಲ್ಲರೂ ಇದೇ ಹುರುಪಿನಿಂದ ಕೆಲಸ ಮಾಡಬೇಕು. ಮತ್ತು ಯಾವಾಗಲೂ ಯಾವುದೇ ಒಂದು ವಿಷಯವನ್ನು ಏನಾದ್ರು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಎದೆಯಾಗ ಕಿಚ್ಚಿರಬೇಕು, ತೆರೆಯಾಗ ಹುಚ್ಚಿರಬೇಕು ಅನ್ನೋದನ್ನು ಮರಿದೆ. ನಾಳೆ ಅಂದ್ರೆ ಕಾರ್ಯಪ್ರವೃತ್ತರಾಗಲಿ, ಮಾತಾಡ್ಬೇಡ್ರಿ. ನಾಳೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಭದ್ರದಡಿಯ ಶಾಲೆ ಹೆಸರು ಬೆಳಗಾವದಲ್ಲಿ ಬೇಯಿಸಬೇಕು. 100% ಶಾಲೆ ಅಂತ ಅನಿಸ್ಕೊಳ್ಬೇಕು. ನಾವು ಅವಾಗ ನಿಮ್ಮ ಹೆಡ್ ಮಾಸ್ಟರ್ನ, ನಿಮ್ಮ SDMC ಅವ್ರನ್ನ ಕಳಿಸಿ ಬೆಳಗಾವಿಯ ವಿಧಾನಸೌಧಕ್ಕೆ, ಸುವರ್ಣ ವಿಧಾನಸೌಧ ಕಳಿಸಿ ಅಲ್ಲಿ ಸನ್ಮಾನ ಮಾಡ್ತಾರೆ. 100% ರಿಸಲ್ಟ್ ಆಗಿರೋರಿಗೆಲ್ಲ ಅಲ್ಲಿ ಸನ್ಮಾನ ಮಾಡ್ತಾರೆ. ಆ ರೀತಿಯಾಗಿ ಆಗಲಿ ಅಂತ ಬಯಸ್ತಾ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ.